ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಗಂಡು ಹೆಣ್ಣು ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು? ಈ ಒಂದು ಪ್ರಶ್ನೆ ಇದೆಯಲ್ಲ, ಅನಾದಿ ಕಾಲದಿಂದಲೂ ಮನುಕುಲವನ್ನು ಕಾಡ್ತಾ ಬಂದಿದೆ. ವಾಸ್ತವದಲ್ಲಿ ಆಧುನಿಕ ವೈದ್ಯ ವಿಜ್ಞಾನ ಸ್ಪಷ್ಟವಾಗಿ ಹೇಳುತ್ತೆ, ಕೆಲವು ಸಾಮರ್ಥ್ಯಗಳಲ್ಲಿ ಗಂಡು ಶ್ರೇಷ್ಠ, ಕೆಲವು ಸಾಮರ್ಥ್ಯಗಳಲ್ಲಿ ಹೆಣ್ಣು ಶ್ರೇಷ್ಠ. ಗಂಡಿನ ಕೆಲಸವನ್ನು ಹೆಣ್ಣು ಮಾಡೋದು ಕಷ್ಟ, ಹೆಣ್ಣಿನ ಕೆಲಸವನ್ನು ಗಂಡು ಮಾಡೋದು ಕಷ್ಟ. ಹಾಗಾಗಿ ಇಬ್ಬರೂ ಒಟ್ಟಿಗೆ ಪ್ರಯತ್ನ ಪಟ್ಟರೆ ಯಾವುದೇ ಕೆಲಸವನ್ನು ಬೇಕಾದರೂ ಅವರು ಸಮರ್ಥವಾಗಿ ನಿಭಾಯಿಸಬಲ್ಲರು ಅಂತ ಹೇಳುತ್ತೆ. ಹಾಗಾಗಿ ಗಂಡು ಹೆಣ್ಣಲ್ಲಿ ಯಾರು ಶ್ರೇಷ್ಠ ಅನ್ನೋದು ರಾಜಕೀಯ ಪ್ರಶ್ನೆ ಆಗುತ್ತೆ. ಆದರೆ ಇವತ್ತಿಗೆ ಒಂದು 60-70 ವರ್ಷಗಳ ಹಿಂದೆ ಹೋಯಿತು ಅಂತ ಹೇಳ್ತಂದರೆ, ಹೆಣ್ಣು ಮಕ್ಕಳನ್ನು ಎಲ್ಲ ರೀತಿಯಿಂದಲೂ ತುಳಿದು ಮನೆಯ ಒಳಗೆ ಕೂರಿಸಿತ್ತು ಈ ಸಮಾಜ. ಅದರಲ್ಲಿ ಅನುಮಾನವೇ ಇಲ್ಲ. ಅಂತಹ ದಿನಗಳಲ್ಲಿ ನೂರಾರು ವರ್ಷಗಳ ಹಿಂದೆ ಸಮಾಜವನ್ನು ಎದುರಿಸಿ ನಿಂತಹ ಹಲವು ಹೆಣ್ಣು ಮಕ್ಕಳು ವೈದ್ಯಕೀಯ ಶಿಕ್ಷಣವನ್ನು ಪಡೆದು ವೈದ್ಯರಾಗಿ ವಿದೇಶಕ್ಕೆ ಹೋಗಿ ಅಲ್ಲಿ ಪದವಿಯನ್ನು ಪಡೆದು ಆನಂತರ ಭಾರತಕ್ಕೆ ಬಂದು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ ಕಥೆ ಏನಿದೆ ಅದು ನಿಜಕ್ಕೂ ಹೀಗಿತ್ತಾ ಎಂದು ಹುಬ್ಬೇರಿಸುವ ರೀತಿಯಲ್ಲಿ ಆ ಕಥೆಗಳು ಬಹಳ ಬಹಳ ಪ್ರಸಿದ್ಧವಾಗಿವೆ. ಅಂತಹ ಕಥೆಗಳ ಒಂದು ಪಕ್ಷಿ ನೋಟವನ್ನು ಕೊಡುವಂಥ ಒಂದು ಸೊಗಸಾದ ಕೃತಿ ಕನ್ನಡದಲ್ಲಿ ಪ್ರಕಟವಾಗಿದೆ. ವೈದ್ಯ ಲೋಕದ ನಾರಿ ಚೇತನ ಮತ್ತು ಬೆಂಗಳೂರಿನ ವೈದ್ಯ ಶಿಕ್ಷಣ. ಡಾಕ್ಟರ್ ಸರೋಜಾ ಆರ್ ಕೆ ಅವರು ಬರೆದಂಥ ಪುಸ್ತಕ ಇದು. ಡಾಕ್ಟರ್ ಸರೋಜಾ ಆರ್ ಕೆ ಅವರು ವೃತ್ತಿಯಿಂದ ನ್ಯೂಕ್ಲಿಯರ್ ಮೆಡಿಸಿನ್ ಅಂತಕ್ಕಂಥ ವಿಶೇಷ ತಜ್ಞತೆಯನ್ನು ಗಳಿಸಿದಂಥ ಅಪರೂಪದ ವೈದ್ಯರಲ್ಲಿ ಅಪರೂಪದ ವೈದ್ಯರು ಅವರು. ಸಾಮಾನ್ಯವಾಗಿ ಮಹಿಳೆಯರು ಈ ನ್ಯೂಕ್ಲಿಯರ್ ಕ್ಷೇತ್ರಕ್ಕೆ ಪ್ರವೇಶ ಮಾಡೋದು ಕಷ್ಟ, ಮಾಡೋಕ್ಕೆ ಹೋಗಲ್ಲ. ಆದರೆ ಸರೋಜಾ ಅವರು ಬಹಳ ಧೈರ್ಯದಿಂದ ಆ ಕ್ಷೇತ್ರವನ್ನು ಪ್ರವೇಶಿಸಿ ಅದ್ಭುತವಾದ ಸಾಧನೆಯನ್ನು ಮಾಡಿ ಬಾರ್ಕಲ್ಲೂ ಸೇವೆಯನ್ನು ಸಲ್ಲಿಸಿ ಈಗ ಬೆಂಗಳೂರಲ್ಲಿ ನಿವೃತ್ತ ಜೀವನ ನಡೆಸ್ತಾ ಸೊಗಸಾದ ಕೃತಿಗಳನ್ನು ಕನ್ನಡದಲ್ಲಿ ಬರೀತಾ ಹೋಗ್ತಾ ಇದ್ದಾರೆ. ಈ ಪುಸ್ತಕದಲ್ಲಿ 2 ಭಾಗ ಇದೆ. ಮೊದಲನೇ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ, ಭಾರತದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಅಪರೂಪದ ವೈದ್ಯ ರತ್ನಗಳು ಯಾರಿದ್ದಾರೆ ಅವರ ಒಂದು ಪ್ರಾಥಮಿಕ ಪರಿಚಯವನ್ನು ಮಾಡಿಕೊಡ್ತಾರೆ. ಆನಂತರ 2ನೇ ಭಾಗದಲ್ಲಿ ನಮ್ಮ ಹಳೆಯ ಮೈಸೂರು ಸಂಸ್ಥಾನದಲ್ಲಿ ಈ ವೈದ್ಯಕೀಯ ಶಿಕ್ಷಣ ಅನ್ನೋದು ಹೇಗೆ ಆರಂಭವಾಯಿತು, ವೈದ್ಯಕೀಯ ಸೇವೆಗಳು ಹೇಗೆ ಆರಂಭವಾಯಿತು, ಇದರ ಬಗ್ಗೆ ಒಂದು ಪ್ರತ್ಯೇಕವಾದ ಭಾಗ ಬರೀತಾರೆ. ನಿಜಕ್ಕೂ ಇದು ರೋಚಕವಾದದ್ದು. ಅಬ್ಬೆ ಡುಬಾಯ್ಸ್ ಅಂತಕ್ಕಂಥ ಓರ್ವ ಪಾದ್ರಿ, ಫ್ರೆಂಚ್ ಪಾದ್ರಿ ಮೊದಲ ಬಾರಿಗೆ ಬರ್ತಾನೆ. ಗಂಜಾಮ್, ಮೈಸೂರಿನ ಶ್ರೀರಂಗಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗಂಜಾಮ್ ಪ್ರದೇಶದಲ್ಲಿ ನೆಲೆಸಿ ಆತ ಈ ಸಿಡುಬು, ಕಾಲರ, ಪ್ಲೇಗ್ ಇವುಗಳಿಗೆ ಲಸಿಕೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಜನ ಹೆದರ್ತಾರೆ. ಅಲ್ಲಿಗೆ ಏನಾಗಿರುತ್ತೆ ಅಂತ ಹೇಳ್ತಂದರೆ, ಚಾಮರಾಜ ಒಡೆಯರ್ 9 ಇವರು ಮರಣ ಹೊಂದಿರ್ತಾರೆ ಸಿಡುಬು ಬಂದು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸಿಂಹಾಸನದ ಮೇಲೆ ಕೂತಿರ್ತಾರೆ. ಮುಮ್ಮಡಿಯವರು ಹಾಕಿಸ್ಕೋತಾರೆ ಲಸಿಕೆನ. ಅವರು ಹಾಕಿಸ್ಕೊಂಡಾಗ ಮನೆ ಮಂದಿ, ಅರಮನೆಯ ಮಂದಿಯೆಲ್ಲ ಹಾಕಿಸ್ಕೊಂಡಾಗ ಆನಂತರ ಜನಸಾಮಾನ್ಯರು ಹಾಕಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆಧುನಿಕ ವೈದ್ಯಕೀಯ ಪದ್ಧತಿ ಹೀಗೆ ಮೊದಲ ಬಾರಿಗೆ ಮೈಸೂರು ಸಂಸ್ಥಾನದಲ್ಲಿ ಬೇರನ್ನು ಬಿಡುತ್ತೆ. ಆನಂತರ ಮೈಸೂರಲ್ಲಿ ಇಂಗ್ಲೀಷ್ ಆಸ್ಪತ್ರೆಗಳು, ಬೆಂಗಳೂರಿನ ಕೋಟೆ ಪ್ರದೇಶದಲ್ಲಿ ಮತ್ತು ಕ್ಯಾಂಟನ್ಮೆಂಟ್ ಪ್ರದೇಶದಲ್ಲಿ, ಆಮೇಲೆ ಬೇರೆ ಕಡೆ ಎಲ್ಲ ಹೇಗೆ ಈ ಆಧುನಿಕ ವೈದ್ಯಕೀಯದ ಆಸ್ಪತ್ರೆಗಳು ಆರಂಭವಾದವು ಎನ್ನುವ ಸೊಗಸಾದ ರೋಚಕ ಕಥೆಯನ್ನು ವಿವರಿಸ್ತಾರೆ ಡಾಕ್ಟರ್ ಆರ್ ಕೆ ಸರೋಜಾ ಅವರು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ, ವಿಶೇಷವಾಗಿ ಮೈಸೂರು ಸಂಸ್ಥಾನದಲ್ಲಿ ವೈದ್ಯಕೀಯ ಶಿಕ್ಷಣಗಳು ಮತ್ತು ಹೆಣ್ಣು ಮಕ್ಕಳು ಹೇಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಬಂದರು ಅನ್ನೋದನ್ನು ತಿಳ್ಕೋಬೇಕಾದರೆ ಈ ಒಂದು ಪುಸ್ತಕವನ್ನು ಓದಬಹುದು. ಡಾಕ್ಟರ್ ಸರೋಜಾ ಆರ್ ಕೆ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಎಲ್ ಎಸ್.
ನಾನು ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಶಂಕರಘಟ್ಟ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಅಂದರೆ ಹಾಡುವುದು ಹಾಗೂ ಬರವಣಿಗೆ. ಸಾಹಿತ್ಯದಲ್ಲಿ ಇತ್ತೀಚೆಗೆ ಒಂದು ಕೃತಿಯನ್ನು ಸಹ ಕವನ ಸಂಕಲನ ಬಿಡುಗಡೆ ಮಾಡಿದ್ದೀನಿ. ಧನ್ಯವಾದ. ಆಶಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ. ಎಲ್ಲರಿಗೂ ನಮಸ್ಕಾರ. ನಾನು ಬಸವರಾಜ್ ಪತ್ತಾರ್, ಬಾಲ್ಕೋಟ್ ಜಿಲ್ಲೆ ಹುನಗುಂದ ತಾಲೂಕಿನ ಅಮರಾವತಿ ಗ್ರಾಮದಿಂದ ಬಂದಿದ್ದೇನೆ. ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಲಿಂಗಸೂರಿನಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪತ್ರಿಕೆ ಓದುವುದು, ಸಂಗೀತ ಕೇಳುವುದು ಹಾಗೂ ಚಿತ್ರಕಲೆ ಬಿಡಿಸುವುದು. ಬಸವರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಎಚ್ ಉಮಾದೇವಿ ಲಕ್ಷ್ಮೀನಾರಾಯಣ್. ನಾನು ಎಲೆಕ್ಟ್ರಾನಿಕ್ ಸಿಟಿಯ ಕಮ್ಮಸಂದ್ರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಸಮಾಜ ಸೇವಕಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಉಮಾದೇವಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಒಡಲೆಂಬೋ ಕಡಲ ಮುತ್ತುಗಳು ಹನಿಗಮನಗಳ ಸಂಕಲನ. ರಾಜೇಂದ್ರ ಪ್ರಸಾದ್ ನೀಲಗುಂದ್ ಬರೆದಿರುವಂಥದ್ದು. ಪ್ರಶ್ನೆ: ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ತೀವ್ರ ಸ್ವರೂಪದಲ್ಲಿ ಹರಡುತ್ತಿರುವ ಸೊಳ್ಳೆಜನಿತ ರೋಗವು ಯಾವುದು? ಮೊದಲಿಗೆ ಬಸವರಾಜ್, ಆನಂತರ ಉಮಾದೇವಿ. ಡೆಂಗ್ಯೂ ಜ್ವರ. ಡೆಂಗ್ಯೂ ಜ್ವರ ಅಂತ ಹೇಳ್ತಾ ಇದ್ದಾರೆ. ಉಮಾದೇವಿ? ಡೆಂಗ್ಯೂ ಜ್ವರನೇ ಸರ್. ಆಯ್ಕೆಗಳನ್ನು ನೋಡೋಣ. ಝಿಕಾ, ಮಲೇರಿಯಾ, ಡೆಂಗಿ, ಚಿಕನ್ ಗುನ್ಯಾ. ಉತ್ತರವನ್ನು ನೋಡೋಣ. ಡೆಂಘಿ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಬಸವರಾಜ್ ಅವರು. ಬಸವರಾಜ್ ಅವರಿಗೆ ಒಡಲೆಂಬೋ ಕಡಲ ಮುತ್ತುಗಳು ಎನ್ನುವ ಪುಸ್ತಕದ ಜೊತೆ ಹೇಮರೆಡ್ಡಿ ಮಲ್ಲಮ್ಮ ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇವೆ. ಈ ಶಬ್ದವನ್ನು ಉಚ್ಚಾರ ಮಾಡೋದು ಬಹಳ ಕಷ್ಟ. ಡೆಂಗ್ಯೂ ಅಂತ ಕರೀತಾರೆ. ಆ ಡೆಂಗ್ಯೂ ಆಗಲ್ಲ, ಅದು ಡೆಂಗಿ ಅಂತ. ಯಾಕಂದರೆ ಈ ಡೆಂಗಿ ಅನ್ನೋ ಶಬ್ದ ನಮ್ಮ ದೇಶದ್ದಲ್ಲ, ಆಫ್ರಿಕಾ ದೇಶದ್ದು. ಹಾಗಾಗಿ ಮೂಲ ಉಚ್ಚಾರಣೆ ಡೆಂಗಿ ಅಂತಲೇ ಇರೋದರಿಂದ ನಾವು ಹಾಗೆ ಬಳಸಬಹುದು. ಈಗಾಗಲೇ 8,000ಕ್ಕೂ ಹೆಚ್ಚು ಜನ ಈ ಡೆಂಗಿ ಜ್ವರಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಸೇರಿದ್ದಾರೆ. ಒಂದಷ್ಟು ಜನ ಮರಣಿಸಿರೋದನ್ನು ಸಹ ನಾವು ನೋಡಿದ್ದೇವೆ. ಬೆಂಗಳೂರಿನಲ್ಲಂತೂ ದಿನಕ್ಕೆ 170, 80, 90 ಹೀಗೆ ರೋಗಿಗಳು, ಹೊಸ ರೋಗಿಗಳು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಅಂದರೆ ಈ ಒಂದು ಜ್ವರ ಹರಡದೇ ಇರೋದಕ್ಕೆ ನೀರು ಎಲ್ಲೂ ನಮ್ಮ ಮನೆ ಸುತ್ತಮುತ್ತಲೂ ನಿಲ್ಲದ ಹಾಗೆ ನೋಡ್ಕೋಬೇಕಾಗುತ್ತೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥ ಮನೋಭಾವ ಏನಂದರೆ ನಮ್ಮನೆ ಅಷ್ಟೇ ನೋಡ್ಕೋತೇವೆ, ಪಕ್ಕದ ಮನೆ ನೋಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ನಮ್ಮ ಇಡೀ ಬಡಾವಣೆಯಲ್ಲೇ ಎಲ್ಲೂ ನೀರು ನಿಲ್ಲಬಾರದು. ನೀರು ಸಾಮಾನ್ಯವಾಗಿ ಈ ಕುಡಿದು ಎಸೆದಂಥ ತೆಂಗಿನ ಬುರುಡೆಗಳು, ಹಳೆ ಟೈರುಗಳು ಏನಿರುತ್ತೆ, ಹಳೆ ಡಬ್ಬುಗಳು ಏನಿರುತ್ತೆ, ಇಂಥದ್ರಲ್ಲಿ ನೀರು ತುಂಬೋದಕ್ಕೆ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇಂತಹ ಸ್ಥಳಗಳಲ್ಲಿ ನೀರು ಇತ್ತು ಅಂದರೆ ಅವುಗಳನ್ನು ಮೊದಲು ಹೊರಚೆಲ್ಲಬೇಕಾಗುತ್ತೆ. ಈ ಕೆಲಸವನ್ನು ನಾವಷ್ಟೇ ಅಲ್ಲ, ನಮ್ಮ ಇಡೀ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲರೂ ಮಾಡ್ತು ಅಂದರೆ ಈ ರೋಗವನ್ನು ನಿಯಂತ್ರಿಸಬಹುದು. ಸೊಳ್ಳೆ ತಾನು ಹುಟ್ಟಿದ ಸ್ಥಳದಿಂದ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಷ್ಟೇ ಓಡಾಡುತ್ತದೆ. ಹಾಗಾಗಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನ ಎಚ್ಚರಿಕೆ ತಗೊಂಡ್ರೆ ಈ ಡೆಂಗಿಯನ್ನು ನಿಯಂತ್ರಿಸೋದು ಅಷ್ಟು ಕಷ್ಟ ಆಗೋದಿಲ್ಲ. ಮುಂದಿನ ಪುಸ್ತಕ ಪ್ರಾಣಿ ಪ್ರಪಂಚದ ವಿಸ್ಮಯಗಳು, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವಂಥದ್ದು. ಪ್ರಶ್ನೆ: ನೆಗ್ಲೇರಿಯಾಸಿಸ್ ಕಾಯಿಲೆಯು ಮನುಷ್ಯನ ದೇಹದ ಯಾವ ಭಾಗಕ್ಕೆ ಬರುತ್ತದೆ? ಆಯ್ಕೆಗಳನ್ನು ನೋಡೋಣ. ಹೃದಯ, ಮಿದುಳು. ಹೇಳಿ ಉಮಾದೇವಿ. ಮಿದುಳು ಸರ್. ಮಿದುಳು ಆಯ್ಕೆ 2. ಆಯ್ಕೆ 3 ಶ್ವಾಸಕೋಶ. ಆಯ್ಕೆ 4 ಯಕೃತ್ತು. ಬಸವರಾಜ್? ಶ್ವಾಸಕೋಶ. ಉತ್ತರವನ್ನು ನೋಡೋಣ.
ಸರಿಯಾದ ಉತ್ತರ ಮಿದುಳು. ಈ ಉತ್ತರವನ್ನು ಉಮಾದೇವಿ ಕೊಟ್ಟಿದ್ದಾರೆ. ಪ್ರಾಣಿ ಪ್ರಪಂಚದ ವಿಸ್ಮಯಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಇದನ್ನು ಪ್ರೈಮರಿ ಅಮೀಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಅಂತ ವೈದ್ಯಕೀಯ ಪರಿಭಾಷೆಯಲ್ಲಿ ಬಹಳ ಉದ್ದ ಹೆಸರಲ್ಲಿ ಕರೀತಾರೆ. ಇದನ್ನು ನೆಗ್ಲೇರಿಯಾಸಿಸ್ ಅಂತಲೂ ಕರೀತೇವೆ ನಾವಿದನ್ನು. ನೆಗ್ಲೇರಿಯಾ ಫೌಲೇರಿ ಅಂತಕ್ಕಂಥ ಒಂದು ಅಮೀಬಾ ಜಾತಿಯ ಜೀವಿ ಅದು. ಈ ಅಮೀಬಾ ಜಾತಿಯ ಜೀವಿ ಏನಿದೆ ಇದು ಮನುಷ್ಯನ ಮೂಗಿನ ಮೂಲಕ ದೇಹದ ಒಳಗೆ ಹೋಗುತ್ತೆ. ಮೂಗಿನ ಮೂಲಕ ಬಂದು ಮೂಗಿಗೂ ಮಿದುಳಿಗೂ ಬಹಳ ಹತ್ತಿರವಾದ ಸಂಬಂಧ ಇರುತ್ತೆ, ನಿಕಟ ಸಂಪರ್ಕ ಇರುತ್ತೆ. ಒಂದು ತೆಳುವಾದ ಒಂದು ಮೂಳೆಯ ಜರಡಿ ಮೂಳೆ ಪ್ರತ್ಯೇಕಿಸ್ತಾ ಇರುತ್ತೆ. ಹಾಗಾಗಿ ಮಿದುಳಿಗೆ ಹರಡೋದು ಬಹಳ ಸುಲಭ. ಹೇಗೆ ಹರಡುತ್ತೆ? ನೀರಲ್ಲಿ ಈಜು ಹೊಡೆಯೋಕ್ಕೆ ಹೋಗ್ತಾರೆ. ಆ ಈಜು ಹೊಡೆಯುವಾಗ ಅಕಸ್ಮಾತ್ ಮೂಗಿನ ಮೂಲಕ ನೀರು ಹೋಯಿತು ಅಂದರೆ ಆ ನೀರಿನ ಮೂಲಕ ಈ ಒಂದು ಅಮೀಬಾ ಏನಿದೆ ಅದು ಮಿದುಳನ್ನು ಸೇರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂದರೆ ನೀರನ್ನು ಸ್ವಚ್ಛವಾಗಿರೋ ಹಾಗೆ ನೋಡ್ಕೋಬೇಕು. ಅನುಮಾನ ಇರುವಂಥ ಕಡೆ ಕೆರೆಗಳಲ್ಲಿ ಈಜೋದಕ್ಕೆ ಹೋಗಬಾರ್ದು. ಈಜು ಕೊಳದಲ್ಲಿ ಸ್ವಲ್ಪ ಹೆಚ್ಚುವರಿಯಾಗಿ ಕ್ಲೋರಿನನ್ನು ಬೆರೆಸಬೇಕಾಗುತ್ತೆ. ಇನ್ನು ಕೆಲವರು ಹೇಳ್ತಾರೆ ಇದು ಮೂಗಿನ ಮೂಲಕ ಹೋಗುತ್ತಲ್ವ, ಮೂಗಿಗೆ ಒಂದು ಕ್ಲಿಪ್ ಹಾಕ್ಕೊಂಡು ಈಜು ಹೊಡೀರಪ್ಪ ಏನೂ ತೊಂದರೆ ಆಗಲ್ಲ ಅಂತಾರೆ. ಆದರೆ ಮೂಗಿಗೆ ಕ್ಲಿಪ್ ಹಾಕ್ಕೊಂಡು ಈಜು ಹೊಡೆಯೋದು ಅಷ್ಟು ಆರಾಮದ ಕೆಲಸವ? ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಆ ರೀತಿ ಮಾಡಲಿಕ್ಕೆ ಸಾಧ್ಯವಾದರೆ ಅದು ಬಹಳ ಬಹಳ ಒಳ್ಳೆಯ ಪ್ರತಿಬಂಧಕ ಉಪಾಯ. ಕೇರಳದಲ್ಲಿ 4 ಪ್ರಕರಣ ವರದಿ ಆಗಿದೆ. ಹಾಗಾಗಿ ಈ ನೆಗ್ಲೇರಿಯಾಸಿಸ್ ಬಗ್ಗೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಅದ್ವೈತ ಶ್ರೀ ಕ್ಷೇತ್ರ ಶೃಂಗೇರಿ, ನಮ್ಮ ಶ್ರೀಕಂಠಕುಮಾರ್ ಬರೆದಿರುವಂಥದ್ದು ಪ್ರಶ್ನೆ. ಮಧ್ಯಪ್ರದೇಶದ ಕುನೋ ವನ್ಯಧಾಮದಲ್ಲಿ ಗಾಮಿನಿ ಚಿರತೆಯು ಎಷ್ಟು ಮರಿಗಳನ್ನು ಹಾಕಿದೆ? ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ಉಮಾದೇವಿ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. 8 ಮರಿಗಳು. 8 ಆಯ್ಕೆಗಳನ್ನು ನೋಡೋಣ. 5, 3, 4 ಹೇಳಿ ಬಸವರಾಜ್. 5. ಆಯ್ಕೆ 4, 6. ಉತ್ತರವನ್ನು ನೋಡೋಣ. 5 ಸರಿಯಾದ ಉತ್ತರ. ಬಸವರಾಜ್ ಈ ಉತ್ತರ ಕೊಟ್ಟಿದ್ದಾರೆ. ಅದ್ವೈತ ಶ್ರೀ ಕ್ಷೇತ್ರ ಶೃಂಗೇರಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಆಫ್ರಿಕಾದಿಂದ ತಂದಂಥ ಚಿರತೆ ಇದು. ಈ ಚೀತಾ ಈಗ ಮರಿಗಳನ್ನು ಹಾಕಿದೆ. 5 ಮರಿಗಳು ಆರೋಗ್ಯವಾಗಿದೆ ಅಂತ ಹೇಳ್ತಾರೆ. ಈ ಮರಿಗಳಿಗೆ ಈಗ 4 ತಿಂಗಳು ವಯಸ್ಸು ಆಗಿದೆಯಂತೆ. ಈಗ ಭಾರತೀಯ ಪರಿಸರಕ್ಕೆ ಚೆನ್ನಾಗಿ ಹೊಂದಿಕೊಂಡು ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದೆ ಎನ್ನುವ ಒಂದು ಚೇತೋಹಾರಕ ವಿಚಾರವನ್ನು ತಿಳಿಸಿದ್ದಾರೆ. ಮುಂದಿನ ಪುಸ್ತಕ ಜೋಹಡ, ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರ ಸಾಧನೆಯ ಕಾದಂಬರಿ. ಪ್ರಶ್ನೆ: ಭಾರತದ DRDO ಲಘು ಯುದ್ಧ ಟ್ಯಾಂಕನ್ನು ಸಿದ್ಧಪಡಿಸಿದೆ. ಇದರ ಹೆಸರೇನು? ಅರ್ಜುನ್, ಭೀಷ್ಮ, ಅಜೇಯ, ಜೊರಾವರ್. ಮೊದಲಿಗೆ ಆಶಾ, ಆನಂತರ ಉಮಾದೇವಿ. ಭೀಷ್ಮ ಆಯ್ಕೆ 2. ಹೇಳಿ ಉಮಾದೇವಿ. ಅರ್ಜುನ್ ಉತ್ತರವನ್ನು ನೋಡೋಣ. ಜೊರಾವರ್ ಸರಿಯಾದ ಉತ್ತರ ಆಗಿತ್ತು. 2027 ಹೊತ್ತಿಗೆ 354 ಟ್ಯಾಂಕ್ಗಳು ಬೇಕು ಅಂತ ನಮ್ಮ ಭಾರತೀಯ ಭೂಸೇನೆ ತನ್ನ ಅಗತ್ಯವನ್ನು ಕುರಿತು ಹೇಳಿದೆ DRDOಗೆ. ಇದು ಲಘು ಯುದ್ಧ ಟ್ಯಾಂಕ್ ಅಂತ ಹೇಳ್ತಾರೆ. ಅಂದರೆ ಇದು ಪ್ರಧಾನವಾಗಿ ಈಶಾನ್ಯ ರಾಜ್ಯಗಳು ಏನಿವೆ ಆ ರಾಜ್ಯಗಳಲ್ಲಿ ಉಪಯೋಗಕ್ಕೆ ಬರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ ಚೀನಾ ದೇಶ ಭಾರತವನ್ನು ಆಕ್ರಮಿಸಿಕೊಳ್ಳೋ ಪ್ರಯತ್ನದಲ್ಲಿದೆ ಅನ್ನೋ ವಿಚಾರ ಗೊತ್ತು ನಮಗೆ. ಅದರಲ್ಲೂ ಅರುಣಾಚಲ ಪ್ರದೇಶದಲ್ಲಿ, ಅಂತಹ ಪ್ರದೇಶದಲ್ಲಿ ಬಹಳ ಸುಲಲಿತವಾಗಿ ಕೆಲಸ ಮಾಡಬಹುದಾದಂಥ ಟ್ಯಾಂಕ್ ಅಂತೆ ಜೊರಾವರ್ ಅಂತ ಹೇಳಿ. ಎತ್ತರದ ಬೆಟ್ಟ ಗುಡ್ಡಗಳಲ್ಲಿ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಂಡು ಕೆಲಸ ಮಾಡಬಲ್ಲದು. ಇದರ ಪ್ರಾಯೋಗಿಕ ನಕ್ಷೆ ಏನಿದೆ ಆ ನಕ್ಷೆ
ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬಂದು ಈಗ ಕೆಲಸ ಮಾಡ್ತಾ ಇರೋ ಒಂದು ಟ್ಯಾಂಕನ್ನು ರೂಪಿಸಿದ್ದೇವೆ. ನಮ್ಮ ಸೇನೆ ಇದನ್ನು ಒಪ್ಪಿಕೊಂಡಿದೆ. ಈಗ ಇದರ ಉತ್ಪಾದನೆ ಆರಂಭವಾಗಿ 27ರ ಹೊತ್ತಿಗೆ 354 ಟ್ಯಾಂಕ್ಗಳನ್ನು ಪೂರೈಸುತ್ತಂತೆ DRDO. ಮುಂದಿನ ಪುಸ್ತಕ ವಿಜ್ಞಾನ ಗಂಗೆಯ ಹರಿಸಿದ ಭಗೀರಥರು, ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಮ, ಗೆ, ಮು, ದ, ಸೆ. ಬಜರೊತ್ತಿದ್ದಾರೆ ಬಸವರಾಜ್. ಮಲ್ಲಿಗೆ ಮುಡಿದ ಸೇವಕಿ. ಮಲ್ಲಿಗೆ ಮುಡಿದ ಸೇವಕಿ. ಸೇವಕಿ. ಒಂದು ಅಕ್ಷರ ಬಿಟ್ರಿ ಅಂತ ಅನಿಸುತ್ತೆ ನೋಡಿ. ಮಲ್ಲಿಗೆ ಮುಡಿದ, ಇನ್ನೊಂದು ದ ಬಂದ್ಬಿಟ್ಟಿದೆ. ಗದ ಆಗೋಗುತ್ತೆ. ಮುಡಿದ ಮುಡಿಯದ ಸೇವಕಿ. ಮಲ್ಲಿಗೆ ಮುಡಿಯದ ಸೇವಕಿ. ಇಷ್ಟ ಇಲ್ಲಪ್ಪ, ಮುಡ್ದಿಲ್ಲ. ನಾವು ಹೆಂಗೆ ಗಲಾಟೆ ಮಾಡೋಕ್ಕಾಗುತ್ತೆ? ಉಮಾದೇವಿ, ಮಲ್ಲಿಗೆ ಮುಡಿಯದ ಸೇವಕಿ. ಮಲ್ಲಿಗೆ ಮುಡಿಯದ ಸೇವಿಕೆ, ಅದೇ ಉತ್ತರವಾ? ಹೌದು ಸರ್. ಒಬ್ಬರು ಒಂದು ಉತ್ತರ ಕೊಟ್ಟರೆ ಅದನ್ನು ಬಿಟ್ಟು ಬೇರೆ ಕಡೆ ಹೋಗಲ್ಲ ನಾವು. ಆಶಾ ಅವರೇ, ಉತ್ತರವನ್ನು ನೋಡೋಣ. ಮಳೆಗೆ ಮುಳುಗಿದ ಸೇತುವೆ. ಕರ್ನಾಟಕದಲ್ಲಿ ಅನೇಕ ಸೇತುವೆಗಳು ಮಳೆಗೆ ಮುಳುಗಿರೋ ವಿಚಾರ ನಾವೆಲ್ಲ ಓದ್ತಾನೇ ಇದ್ದೇವೆ. ಸಕಲ ಕಲಾವಲ್ಲಭ ಕೂಡ್ಲು ಸುಬ್ರಾಯ ಶಾನುಭೋಗ, ವಿಜಯಲಕ್ಷ್ಮಿ ಶಾನ್ಭೋಗ್ ಬರೆದಂಥ ಪುಸ್ತಕ. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 61 ಕೂಡು 30, 98 ಕಳೆ 48, 30 ಗುಣಿಸು 9, 750 ಭಾಗಿಸು 5. ಮೊದಲಿಗೆ ಉಮಾದೇವಿ, ಆನಂತರ ಬಸವರಾಜ್. ಉಮಾದೇವಿ 399. ಬಸವರಾಜ್ 541. ಇಬ್ಬರು ಭಿನ್ನವಾದ ಉತ್ತರ ಕೊಟ್ಟಿದ್ದೀರಾ. ಆಶಾ ಅವರು 179. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 91, 50, 270, 150 ಎಲ್ಲವನ್ನು ಕೂಡಿದರೆ 561 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಜಗತ್ತಿನ ಮಹಾನ್ ನಾಗರಿಕತೆಗಳು, DS ಲಿಂಗರಾಜು ಅವರು ಬರೆದಂಥ ಸೊಗಸಾದ ಕೃತಿ. ಪ್ರಶ್ನೆ, ಈ ಕ್ರಿಕೆಟ್ ಆಟಗಾರ್ತಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಬಸವರಾಜ್ ಬಜರ್ ಒತ್ತಿದ್ದಾರೆ. ಉತ್ತರ ಅಶ್ವಿನಿ. ಅಷ್ಟೇನಾ? ಅಶ್ವಿನಿ. ಆಯ್ಕೆಗಳನ್ನು ನೋಡೋಣ. ಹರ್ಮನ್ಪ್ರೀತ್ ಕೌರ್, ಸ್ಮೃತಿ ಮಂದನ. ಹೇಳಿ ಉಮಾದೇವಿ. ಎರಡನೇದು ಸರ್, ಸ್ಮೃತಿ ಮಂದನ. ಎರಡನೇದು ಸ್ಮೃತಿ ಮಂದನ ಅಂತ ಹೇಳ್ತಾ ಇದ್ದಾರೆ. ಮೂರನೇದು ದೀಪ್ತಿ ಶರ್ಮಾ. ನಾಲ್ಕನೇದು ರೇಣುಕಾ ಠಾಕೂರ್. ಉತ್ತರವನ್ನು ನೋಡೋಣ. ಸ್ಮೃತಿ ಮಂದನ ಉತ್ತರ ಸರಿಯಾಗಿದೆ. ಜಗತ್ತಿನ ಮಹಾನ್ ನಾಗರಿಕತೆಗಳು ಎನ್ನುವ ಈ ಒಂದು ಸೊಗಸಾದ ಕೃತಿಯನ್ನು ಉಮಾದೇವಿ ಅವರಿಗೆ ಕೊಟ್ಟಿದ್ದೇವೆ. ಸ್ಮೃತಿ ಮಂದನ ಅವರು 27 ವರ್ಷ ವಯಸ್ಸಿನ ಕ್ರಿಕೆಟ್ ಆಟಗಾರ್ತಿ. ಜರ್ಸಿ ನಂಬರ್ 18. ಎಡಗೈ ಬ್ಯಾಟಿಂಗ್ ಮಾಡ್ತಾರೆ ಇವರು. ಬಲಗೈ ಆಫ್ ಸ್ಪಿನ್ನರ್ ಬೌಲಿಂಗ್ ಮಾಡ್ತಾರೆ. ಮಹಾರಾಷ್ಟ್ರದವರು. ಈಗಾಗಲೇ 7 ಟೆಸ್ಟ್ ಮ್ಯಾಚ್ಗಳಲ್ಲಿ 85 ಒಂದು ದಿನದ ಆಟಗಳಲ್ಲಿ ಹಾಗೂ 134 T20 ಆಟಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ. ಮುಂದಿನ ಪುಸ್ತಕ ಬದುಕಿಗೊಂದು ಪುಟ್ಟ ಥ್ಯಾಂಕ್ಸ್. ಆಂತರ್ಯದ ಹಾದಿಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳು ಅಂತ ಹೇಳ್ತಾರೆ ಸುಷ್ಮಾ ಸಿಂಧು. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕ, ಕೆ, ನ, ರ, ಡ, ಮ, ನ, ಹ. ಬಜರೊತ್ತಿದ್ದಾರೆ ಬಸವರಾಜ್. ಕನ್ನಡಮ್ಮನ ಹರಕೆ. ಕನ್ನಡಮ್ಮನ ಹರಕೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಆಶಾ?
ಉಮಾದೇವಿ ಹೌದು. ಉತ್ತರವನ್ನು ನೋಡೋಣ. ಕನ್ನಡಮ್ಮನ ಹರಕೆ ಉತ್ತರ ಸರಿಯಾಗಿದೆ. ಬದುಕಿಗೊಂದು ಪುಟ್ಟ ಥ್ಯಾಂಕ್ಸ್ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಪ್ರಬಲವಾದ ಗಾಳಿ, ಬಿರುಗಾಳಿ, ಹರೆಯ ತಂದ ಒಡವೆ, ನೀರಿನ ಅಧಿಪತಿ. ಬಜರುತ್ತಿದ್ದಾರೆ ಆಶಾ. ಒಂದು ಉತ್ತರ. ಸುಂಟರಗಾಳಿ. ಸುಂಟರಗಾಳಿ ಅಂದರೆ 3 ಶಬ್ದ ಸಿಕ್ಕಿರಬೇಕು. ಸುಳಿಗಾಳಿ ಅಂತ ಏನು ಕಾಣ್ತಾ ಇಲ್ಲ ಅಲ್ಲಿ. ಪ್ರಬಲವಾದ ಗಾಳಿ, ಬಿರುಗಾಳಿ ಅಂತ ಹೇಳ್ತಾರೆ. ನೋಡಿ, ಸುಂಟರಗಾಳಿಗೆ ಪರ್ಯಾಯ ಶಬ್ದಗಳು ಸಿಗಬಹುದೇನೋ? ಬಸವರಾಜ್, ಒಂದು ಉತ್ತರ. ಚಂಡಮಾರುತ. ಚಂಡಮಾರುತ. ಉತ್ತರವನ್ನು ನೋಡೋಣ. ಚಂಡಮಾರುತ ಉತ್ತರ ಸರಿಯಾಗಿದೆ. ಕವನ ಸಮ್ಮಿಲನ ಸುಮತಿ ಕುಮಾರ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ತಮಗೆ ಅವಕಾಶ ಸಿಗುತ್ತೆ. ಬಸವರಾಜ್, ಹರೆಯ ತಂದ ಒಡವೆ. ಆಶಾ ಉಮಾದೇವಿ, ತಮಗೆ ಗೊತ್ತಿದ್ದರೆ ಬಜರ್ ಒತ್ತಬಹುದು, ಉತ್ತರ ಕೊಟ್ಟು ಹೇಳ್ಬೋದು. ಹೇಳಿ ಆಶಾ. ಮೊಡವೆ. ಹಾಂ, ಮೊಡವೆ. ಉತ್ತರವನ್ನು ನೋಡೋಣ. ಮೊಡವೆ ಉತ್ತರ ಸರಿಯಾಗಿದೆ. ಭಾವೋದ್ವೇಗದ ಬೋರ್ಗರೆತ ಎನ್ನುವ ರಾಧಾ ಕುಲಕರ್ಣಿ ಅವರು ಬರೆದಂಥ ಕವನ ಸಂಕಲನ ಕೊಟ್ಟಿದ್ದೇನೆ. 3 ಉತ್ತರ. ಮೊದಲಿಗೆ ಬಜರೊತ್ತಿದ್ದಾರೆ ಉಮಾದೇವಿ. ಮಾರುತ. ನೀರಿನ ಅಧಿಪತಿ. ಮಾರುತ. ಮಾರುತ. ಮಾರುತ ಅಂದರೆ ಗಾಳಿ. ಹಾಂ, ಆಶಾ ಅವರು ಓದ್ತಿದ್ದಾರೆ. ಹೇಳಿ, ಗೊತ್ತಾಗ್ತಾ ಇಲ್ವಾ? ಅಷ್ಟದಿಕ್ಪಾಲಕರಲ್ಲಿ ನೀರಿನ ಅಧಿಪತಿ ಯಾರು ಅಂತ ಯೋಚನೆ ಮಾಡಿದ್ರೆ ಉತ್ತರ ಹೊಳೆಯುತ್ತೆ. ಉತ್ತರವನ್ನು ನೋಡೋಣ. ವರುಣ. ವರುಣ ಸರಿಯಾದ ಉತ್ತರ ಆಗಿತ್ತು. ಈಗ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚೆಂಕುರುಳಿ 5 ಪ್ರಶ್ನೆಗಳನ್ನು ಕೇಳುವ ಕಾಲ. ಮೊದಲ ಅವಕಾಶ ಆಶಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಭೈರವ ಮೂರ್ತಿ ಎಂಬ ನುಡಿಗಟ್ಟಿನ ಅರ್ಥವೇನು? ಕೋಪಾವೇಶದ ವ್ಯಕ್ತಿ, ವೀರಾವೇಶದ ವ್ಯಕ್ತಿ. ಕೋಪಾವೇಶದ ವ್ಯಕ್ತಿ. ಮುಂದಿನ ಪ್ರಶ್ನೆ: ವಿರೋಧ, ಅಡ್ಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಕ್ಷೇಪ, ಆಕ್ಷಿಪ್ತ. ಆಕ್ಷೇಪ. ಮುಂದಿನ ಪ್ರಶ್ನೆ: ಗಂಗಾ ನದಿಯನ್ನು ಯಾರು ಪಾನ ಮಾಡಿದರು? ಜಹ್ನು, ಅಗಸ್ತ್ಯ. ಜಹುನು. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ವಿಳಿಯದ ಎಲಿ, ಅರಗದ ಸುಣ್ಣ, ಜಬಲ್ಪುರ್ ಬಾಳೆಕಾಯಿ, ವಿಜಾಪುರದ ಮಲ್ಲಿಗೆ ಹೂವು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಭೈರವ ಮೂರ್ತಿ ಕೋಪಾವೇಶದ ವ್ಯಕ್ತಿ ಸರಿಯಾಗಿದೆ. 2 ಉತ್ತರ. ಆಕ್ಷೇಪ ಸರಿಯಾಗಿದೆ. 3 ಉತ್ತರ. ಜಹ್ನು ಸರಿಯಾಗಿದೆ. ಅದಕ್ಕೆ ಗಂಗೆಯನ್ನು ಜಾಹ್ನವಿ ಅಂತ ನಾವು ಕರೀತೇವೆ. 4ನೇ ಪ್ರಶ್ನೆಗೆ ಉತ್ತರ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಈಗ ಬಂತು. ಇದು ಎಕ್ಕದ ಗಿಡ. ಎಕ್ಕದ ಗಿಡದ ವರ್ಣನೆ ಆಗಿತ್ತು. ಎಕ್ಕದ ಗಿಡವನ್ನು ನೋಡಿದರೆ ಮಾತ್ರ ಗೊತ್ತಾಗುತ್ತೆ, ಇದ್ದಿದ್ರೆ ಬಹಳ ಕಷ್ಟ ಉತ್ತರ ಕೊಡೋದು. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಬಸವರಾಜು ಅವರಿಗೆ ಅವಕಾಶ ಬರ್ತಾ ಇದೆ. ಬಸವರಾಜು, ಸಿದ್ಧವಾಗಿದ್ದೀರಾ? ಶುರು ಮಾಡ್ಬೋದಾ? ಮೊದಲ ಪ್ರಶ್ನೆ: ಭೇದಿಗೆ ಕೊಡು ಎಂಬ ನುಡಿಗಟ್ಟಿನ ಅರ್ಥವೇನು? ಭಯವನ್ನುಂಟು ಮಾಡು, ಔಷಧವನ್ನು ಕೊಡು. ಔಷಧವನ್ನು ಕೊಡು. ಮುಂದಿನ ಪ್ರಶ್ನೆ: ನೈಸರ್ಗಿಕ ಕೊಳ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಖಾತ, ಆಖೇಟ. ಆಖೇಟ. ಮುಂದಿನ ಪ್ರಶ್ನೆ: ದಶರಥನು ಕೈಕೆಗೆ ನೀಡಿದ ಪಾಯಸದ ಪಾತ್ರೆಯನ್ನು ಯಾರು ಅಪಹರಿಸಿದರು? ಹದ್ದು, ಹಾವು. ಹದ್ದು. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಂದು ಕಣ್ಣು ಕಣ್ಣಲ್ಲ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಅವ್ವ ಹಡಿತಾಳ, ಮಗಳು ಮದುವೆಗೆ ಬರ್ತಾಳ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಭೇದಿಗೆ ಕೊಡು, ಭಯವನ್ನುಂಟು ಮಾಡು. 2 ಉತ್ತರ. ಆಘಾತ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಹದ್ದು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗ ಮಗ ಅಲ್ಲ. 5ನೇ ಪ್ರಶ್ನೆಗೆ ಉತ್ತರ ಅವ್ವ ಹಡಿತಾಳ, ಮಗಳು ಮದುವೆಗೆ ಬರ್ತಾಳ. ಇದು ಬಾಳೆಗಿಡದ ವರ್ಣನೆ ಆಗಿತ್ತು.
ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಉಮಾದೇವಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಭೂಮಿ ತೂಕದ ಮನುಷ್ಯ ಎಂಬ ನುಡಿಗಟ್ಟಿನ ಅರ್ಥವೇನು? ಉದಾತ್ತ ವ್ಯಕ್ತಿ, ಅನುದಾತ್ತ ವ್ಯಕ್ತಿ? ಉದಾತ್ತ ವ್ಯಕ್ತಿ ಸರ್. ಮುಂದಿನ ಪ್ರಶ್ನೆ, ನೀರು ತುಂಬಿರುವ ಚೆಂಬು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಲಶ, ಕರಡ? ಕಲಶ. ಮುಂದಿನ ಪ್ರಶ್ನೆ, ಕೈಲಾಸ ಪರ್ವತವು ಯಾವ ದೇಶದಲ್ಲಿದೆ? ಚೀನಾ, ಟಿಬೆಟ್? ಚೀನಾ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಂದಿದ್ರೆ ಒಂದಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಸುಟ್ಟ ಮೀನು ಸಂತಿಗೆ ಹೋಯಿತು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಭೂಮಿ ತೂಕದ ಮನುಷ್ಯ, ಉದಾತ್ತ ವ್ಯಕ್ತಿ, ಸರಿಯಾದ ಉತ್ತರ ಕೊಟ್ಟಿರಿ. ಎರಡನೇ ಪ್ರಶ್ನೆಗೆ ಉತ್ತರ ಕಲಶ, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅದು ಟಿಬೆಟ್ ಆಗಿತ್ತು, ಚೀನಾ ಅಲ್ಲ. ಚೀನಾ ವ್ಯಾಪ್ತಿಯಲ್ಲಿ ಇರಬಹುದು, ಆದರೆ ವಾಸ್ತವದಲ್ಲಿ ಟಿಬೆಟ್ಟಲ್ಲಿ ಇರೋದು ಈ ಒಂದು ಬೆಟ್ಟ. ಒಂದಿದ್ರೆ ಒಂದಿಲ್ಲ, ಹಲ್ಲಿದ್ರೆ ಕಡಲೆ ಇಲ್ಲ, ಬದುಕೆ ಹಾಗೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಹುರಿದ ಶೇಂಗಾ ಅಥವಾ ಸುಣ್ಣ ಎರಡಕ್ಕೂ ಅನ್ವಯ ಆಗುತ್ತೆ ಈ ಒಂದು ಒಗಟು. ಎಷ್ಟು ಸರಿ ಉತ್ತರ ಕೊಟ್ರಿ? ಎರಡಲ್ವಾ? ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಆಶಾ ಅವರಿಗೆ ನಾವು 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಬಸವರಾಜ್ ಅವರಿಗೆ 6 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ನಾಲ್ಕು ಪುಸ್ತಕ ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಬಾಚಣಿಗೆ ತಿಂಗಳಗಟ್ಟಲೆ ಬಳಸಿದಾಗ ಏನಾಗುತ್ತೆ ಅಂದರೆ ಆ ಹಲ್ಲುಗಳ ಬುಡದಲ್ಲಿ ಒಂದಷ್ಟು ಕೊಳೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಈ ಕೊಳೆಯನ್ನು ತೆಗೆಯೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸೂಜಿಯನ್ನು ಬೆಂಕಿ ಕಡ್ಡಿನೂ ತೊಗೊಂಡು ಒಂದೊಂದನ್ನೇ ಸ್ವಚ್ಛಗೊಳಿಸ್ತಾ ಹೋಗ್ತೇವೆ. ಹಾಗೆ ಮಾಡೋ ಬದಲು ಒಂದು ಸೆಲೋಫೇನ್ ಟೇಪ್ ತಗೊಳ್ಳಿ, ಚೆನ್ನಾಗಿ ಅಂಟಿಸಿಬಿಟ್ಟು ಒತ್ತಿ ಅದನ್ನು 1 ನಿಮಿಷ ಬಿಟ್ಟು ನಿಧಾನಕ್ಕೆ ಎಳೀರಿ. ಆ ಕೊಳೆಯೆಲ್ಲ ಒಂದೇ ಸಲಕ್ಕೆ ಆಚೆಗೆ ಬರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.